2,000 ರೂಪಾಯಿ ಕೊಡಲಿಕ್ಕೆ ದುಡ್ಡಿಲ್ಲ. ಆಮೇಲೆ ದಲಿತ SC ST ಹಣಗಳನ್ನು ತೆಗಿತಾ ಇದ್ದೀರಿ. ಆಮೇಲೆ ಮೆಸ್ಕಾಂ ಹೇಳ್ತಾ ಇದೆ ನೀವು ಕರೆಂಟ್ ಬಿಲ್ ಕೊಟ್ಟಿಲ್ಲ ಅಂತಂದರೆ ಜನರಿಂದ ನಾವು ವಾಪಸ್ ತಗೋತೀವಿ ದುಡ್ಡು. ಬಸ್ ಕೊಡೋಕ್ಕೆ ದುಡ್ಡಿಲ್ಲ. ಆದರೆ ನಿಮಗೆ ಮಜಾ ಮಾಡೋಕ್ಕೆ ದುಡ್ಡು ಇದೆ ಅಲ್ವಾ? ಏನ್ರಿ ಇದು? ಇದನ್ನು ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ಟೈಮಲ್ಲಿ? ಈಗ KN ರಾಜಣ್ಣ ಕಾಮನ್ ಸೆನ್ಸ್ ಪಾಠ ಮಾಡಲ್ವಾ? ವಿಧಾನಸಭೆ ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಭರಪೂರ ಮನರಂಜನೆ, ಎಲ್ಲ ಸೌಲಭ್ಯ ಸಿಗುತ್ತೆ. ಸಿದ್ದರಾಮಯ್ಯ ಸರ್ಕಾರ MLAಗಳಿಗೆ ನಿದ್ರೆ ಭಾಗ್ಯ ಕರುಣಿಸ್ತಾ ಇದ್ದಾರೆ. ನಿದ್ರೆ ಭಾಗ್ಯ ಏನಪ್ಪ ಅಂತಂದರೆ, ಅಧಿವೇಶನಕ್ಕೆ ಬಂದರೆ ಶಾಸಕರಿಗೆ ಸ್ವಲ್ಪ ಬ್ರೇಕ್ ಸಿಗುತ್ತಲ್ಲ, ಆಗ ಮಲ್ಕೊಳ್ಳೋದಕ್ಕೆ ಚೇರು. ಅದೆಂಥ ಚೇರು? ಇವರೆಲ್ಲ ಬರ್ತಾರಲ್ಲ ಶಾಸನಸಭೆಗೆ, ಇವ್ರಿಗೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಯಾರು ಹೇಳೋದು ಸುದ್ದಿ ಹೇಳ್ತೀನಿ, ಈ ಸ್ಟೋರಿ ನೋಡಿ. ಅಧಿವೇಶನದಲ್ಲಿ ಶಾಸಕರಿಗೆ ಸಿಗಲಿದೆ ನಿದ್ದೆ ಭಾಗ್ಯ. ಮಧ್ಯಾಹ್ನ ಊಟ ಮಾಡಿ ಮಲಗೋಕೆ ಸೇಟ್. ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಸ್ಪೀಕರ್ UT ಖಾದರ್ ಹಲವು ಸೌಲಭ್ಯಗಳನ್ನು ನೀಡಿದ್ದಾರೆ. ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ಬಳಿಕ ಆರೋಗ್ಯ ಕಾಪಾಡಲು ಫ್ರೂಟ್ಸ್. ಅಷ್ಟೇ ಅಲ್ಲ, ಅಗತ್ಯ ಬಿದ್ದಾಗೆಲ್ಲ ಟೀ ಕಾಫಿ ತಿಂಡಿ ಉಚಿತವಾಗಿ ಸಿಗುತ್ತಿದೆ. ಇದೀಗ ಇದರ ಪಾಲಿಗೆ ಮತ್ತೊಂದು ಸೇರ್ಪಡೆಯಾಗುತ್ತಿದೆ. ಹೌದು, ಮಧ್ಯಾಹ್ನದ ಊಟ ಮಾಡಿ ಮಲಗೋ ಅಭ್ಯಾಸ ಇರುವ ಶಾಸಕರಿಗೆ ಅನುಕೂಲ ಆಗಲಿ ಅಂತ ರಿಕ್ಲೈನರ್ ಸೀಟ್ ವ್ಯವಸ್ಥೆ ಮಾಡಲಾಗಿದೆ. ಕಳೆದ ಬಾರಿಯೇ 10 ರಿಂದ 15 ರೀಕ್ಲೈನರ್ ಸೀಟ್ ಬಾಡಿಗೆಗೆ ಪಡೆಯಲಾಗಿತ್ತು. ಅದರ ಬಗ್ಗೆ ಮಾತಾಡಿದ ಸ್ಪೀಕರ್ ಖಾದರ್, ಶಾಸಕರು ಊಟ ಮಾಡಿದ ಬಳಿಕ ನಿದ್ದೆಯ ಅಭ್ಯಾಸ ಇದ್ದರೆ ತಮ್ಮ ರೂಮ್ಗೆ ಹೋಗಿ ಮಲಗ್ತಿದ್ರು. ಅದರ ಬದಲಾಗಿ ಸದನದ ಸಮಯ ಉಳಿಸಲು ಈ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯಿತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾಡಿ, ಇಲ್ಲೇ ಊಟ ಮಾಡಿ ಅಂದರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡೋದ್ರಿಂದ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಆಗ್ತಾರೆ. ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಜನರ ಸಮಸ್ಯೆಗಳನ್ನ ಸದನದಲ್ಲಿ ಚರ್ಚೆ ಮಾಡಲು ಅಧಿವೇಶನ ಕರೆಯಲಾಗುತ್ತೆ. ಶಾಸಕರು ಊಟ, ತಿಂಡಿ, ನಿದ್ದೆಗಿಂತ ಹೆಚ್ಚಾಗಿ ಸದನದಲ್ಲಿ ಮೌಲ್ಯಯುತ ಚರ್ಚೆಗಳನ್ನ ನಡೆಸಬೇಕು. ಜನರ ಸಮಸ್ಯೆಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ. ಅದನ್ನ ಬಿಟ್ಟು ಶಾಸಕರಿಗೆ ಇಷ್ಟೆಲ್ಲ ಸೌಲಭ್ಯ ಕೊಡೋ ಅಗತ್ಯ ಏನಿದೆ? ಊಟ, ತಿಂಡಿ, ನಿದ್ದೆ ಮಾಡಲು ವ್ಯವಸ್ಥೆ ಎಲ್ಲವನ್ನೂ ಕಲ್ಪಿಸಿದ್ರೂ ಶಾಸಕರ ಹಾಜರಾತಿ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತಾ? ಸದನದಲ್ಲಿ ಗಂಭೀರ ಸ್ವರೂಪದ ಚರ್ಚೆಗಳು ನಡೆಯುತ್ತಾ? ಆ ಖಾದರ್ ಸಾಹೇಬ್ರೇ ಬಲ್ಲರು. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 2,000 ರೂಪಾಯಿ ಕೊಡಲಿಕ್ಕೆ ದುಡ್ಡಿಲ್ಲ. ಆಮೇಲೆ ದಲಿತ SC ST ಹಣಗಳನ್ನು ತೆಗಿತಾ ಇದ್ದೀರಿ. ಆಮೇಲೆ ಮೆಸ್ಕಾಂ ಹೇಳ್ತಾ ಇದೆ ನೀವು ಕರೆಂಟ್ ಬಿಲ್ ಕೊಟ್ಟಿಲ್ಲ ಅಂತಂದರೆ ಜನರಿಂದ ನಾವು ವಾಪಸ್ ತಗೋತೀವಿ ದುಡ್ಡು. ಬಸ್ ಕೊಡೋಕ್ಕೆ ದುಡ್ಡಿಲ್ಲ. ಆದರೆ ನಿಮಗೆ ಮಜಾ ಮಾಡೋಕ್ಕೆ ದುಡ್ಡು ಇದೆ ಅಲ್ವಾ? ಏನ್ರಿ ಇದು? ಇದನ್ನು ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ಟೈಮಲ್ಲಿ? ಈಗ KN ರಾಜಣ್ಣ ಕಾಮನ್ ಸೆನ್ಸ್ ಪಾಠ ಮಾಡಲ್ವಾ? ವಿಧಾನಸಭೆ ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಭರಪೂರ ಮನರಂಜನೆ, ಎಲ್ಲ ಸೌಲಭ್ಯ ಸಿಗುತ್ತೆ. ಸಿದ್ದರಾಮಯ್ಯ ಸರ್ಕಾರ MLAಗಳಿಗೆ ನಿದ್ರೆ ಭಾಗ್ಯ ಕರುಣಿಸ್ತಾ ಇದ್ದಾರೆ. ನಿದ್ರೆ ಭಾಗ್ಯ ಏನಪ್ಪ ಅಂತಂದರೆ, ಅಧಿವೇಶನಕ್ಕೆ ಬಂದರೆ ಶಾಸಕರಿಗೆ ಸ್ವಲ್ಪ ಬ್ರೇಕ್ ಸಿಗುತ್ತಲ್ಲ, ಆಗ ಮಲ್ಕೊಳ್ಳೋದಕ್ಕೆ ಚೇರು. ಅದೆಂಥ ಚೇರು? ಇವರೆಲ್ಲ ಬರ್ತಾರಲ್ಲ ಶಾಸನಸಭೆಗೆ, ಇವ್ರಿಗೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಯಾರು ಹೇಳೋದು ಸುದ್ದಿ ಹೇಳ್ತೀನಿ, ಈ ಸ್ಟೋರಿ ನೋಡಿ. ಅಧಿವೇಶನದಲ್ಲಿ ಶಾಸಕರಿಗೆ ಸಿಗಲಿದೆ ನಿದ್ದೆ ಭಾಗ್ಯ. ಮಧ್ಯಾಹ್ನ ಊಟ ಮಾಡಿ ಮಲಗೋಕೆ ಸೇಟ್. ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಸ್ಪೀಕರ್ UT ಖಾದರ್ ಹಲವು ಸೌಲಭ್ಯಗಳನ್ನು ನೀಡಿದ್ದಾರೆ. ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ಬಳಿಕ ಆರೋಗ್ಯ ಕಾಪಾಡಲು ಫ್ರೂಟ್ಸ್. ಅಷ್ಟೇ ಅಲ್ಲ, ಅಗತ್ಯ ಬಿದ್ದಾಗೆಲ್ಲ ಟೀ ಕಾಫಿ ತಿಂಡಿ ಉಚಿತವಾಗಿ ಸಿಗುತ್ತಿದೆ. ಇದೀಗ ಇದರ ಪಾಲಿಗೆ ಮತ್ತೊಂದು ಸೇರ್ಪಡೆಯಾಗುತ್ತಿದೆ. ಹೌದು, ಮಧ್ಯಾಹ್ನದ ಊಟ ಮಾಡಿ ಮಲಗೋ ಅಭ್ಯಾಸ ಇರುವ ಶಾಸಕರಿಗೆ ಅನುಕೂಲ ಆಗಲಿ ಅಂತ ರಿಕ್ಲೈನರ್ ಸೀಟ್ ವ್ಯವಸ್ಥೆ ಮಾಡಲಾಗಿದೆ.
ಕಳೆದ ಬಾರಿಯೇ 10ರಿಂದ 15 ರೀಕ್ಲೈನರ್ ಸೀಟ್ ಬಾಡಿಗೆಗೆ ಪಡೆಯಲಾಗಿತ್ತು. ಅದರ ಬಗ್ಗೆ ಮಾತಾಡಿದ ಸ್ಪೀಕರ್ ಖಾದರ್, ಶಾಸಕರು ಊಟ ಮಾಡಿದ ಬಳಿಕ ನಿದ್ದೆಯ ಅಭ್ಯಾಸ ಇದ್ದರೆ ತಮ್ಮ ರೂಮ್ಗೆ ಹೋಗಿ ಮಲಗ್ತಿದ್ರು. ಅದರ ಬದಲಾಗಿ ಸದನದ ಸಮಯ ಉಳಿಸಲು ಈ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು ಆಯಿತು, ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡೋದ್ರಿಂದ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಆಗ್ತಾರೆ ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಜನರ ಸಮಸ್ಯೆಗಳನ್ನ ಸದನದಲ್ಲಿ ಚರ್ಚೆ ಮಾಡಲು ಅಧಿವೇಶನ ಕರೆಯಲಾಗುತ್ತೆ. ಶಾಸಕರು ಊಟ, ತಿಂಡಿ, ನಿದ್ದೆಗಿಂತ ಹೆಚ್ಚಾಗಿ ಸದನದಲ್ಲಿ ಮೌಲ್ಯಯುತ ಚರ್ಚೆಗಳನ್ನ ನಡೆಸಬೇಕು. ಜನರ ಸಮಸ್ಯೆಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ. ಅದನ್ನ ಬಿಟ್ಟು ಶಾಸಕರಿಗೆ ಇಷ್ಟೆಲ್ಲ ಸೌಲಭ್ಯ ಕೊಡೋ ಅಗತ್ಯ ಏನಿದೆ? ಊಟ, ತಿಂಡಿ, ನಿದ್ದೆ ಮಾಡಲು ವ್ಯವಸ್ಥೆ ಎಲ್ಲವನ್ನೂ ಕಲ್ಪಿಸಿದ್ರೂ ಶಾಸಕರ ಹಾಜರಾತಿ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತಾ? ಸದನದಲ್ಲಿ ಗಂಭೀರ ಸ್ವರೂಪದ ಚರ್ಚೆಗಳು ನಡೆಯುತ್ತಾ? ಆ ಖಾದರ್ ಸಾಹೇಬ್ರೇ ಬಲ್ಲರು. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 2,000 ರೂಪಾಯಿ ಕೊಡಲಿಕ್ಕೆ ದುಡ್ಡಿಲ್ಲ, ಆಮೇಲೆ ದಲಿತ SC ST ಹಣಗಳನ್ನು ತೆಗಿತಾ ಇದ್ದೀರಿ, ಆಮೇಲೆ ಮೆಸ್ಕಾಂ ಹೇಳ್ತಾ ಇದೆ ನೀವು ಕರೆಂಟ್ ಬಿಲ್ ಕೊಟ್ಟಿಲ್ಲ ಅಂತಂದರೆ ಜನರಿಂದ ನಾವು ವಾಪಸ್ ತಗೋತೀವಿ ದುಡ್ಡು, ಬಸ್ ಕೊಡೋಕ್ಕೆ ದುಡ್ಡಿಲ್ಲ, ಆದರೆ ನಿಮಗೆ ಮಜಾ ಮಾಡೋಕ್ಕೆ ದುಡ್ಡು ಇದೆ ಅಲ್ವಾ? ಏನ್ರಿ ಇದು? ಇದನ್ನು ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ಟೈಮಲ್ಲಿ? ಈಗ KN ರಾಜಣ್ಣ ಕಾಮನ್ ಸೆನ್ಸ್ ಪಾಠ ಮಾಡಲ್ವಾ? ವಿಧಾನಸಭೆ ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಭರಪೂರ ಮನೋರಂಜನೆ, ಎಲ್ಲ ಸೌಲಭ್ಯ ಸಿಗುತ್ತೆ. ಸಿದ್ದರಾಮಯ್ಯ ಸರ್ಕಾರ MLAಗಳಿಗೆ ನಿದ್ರೆ ಭಾಗ್ಯ ಕರುಣಿಸ್ತಾ ಇದ್ದಾರೆ. ನಿದ್ರೆ ಭಾಗ್ಯ ಏನಪ್ಪ ಅಂತಂದರೆ, ಅಧಿವೇಶನಕ್ಕೆ ಬಂದರೆ ಶಾಸಕರಿಗೆ ಸ್ವಲ್ಪ ಬ್ರೇಕ್ ಸಿಗುತ್ತಲ್ಲ, ಆಗ ಮಲ್ಕೊಳ್ಳೋದಕ್ಕೆ ಚೇರು. ಅದೆಂಥ ಚೇರು? ಇವರೆಲ್ಲ ಬರ್ತಾರಲ್ಲ ಶಾಸನಸಭೆಗೆ, ಇವ್ರಿಗೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಯಾರು ಹೇಳೋದು ಸುದ್ದಿ ಹೇಳ್ತೀನಿ, ಈ ಸ್ಟೋರಿ ನೋಡಿ. ಅಧಿವೇಶನದಲ್ಲಿ ಶಾಸಕರಿಗೆ ಸಿಗಲಿದೆ ನಿದ್ದೆ ಭಾಗ್ಯ. ಮಧ್ಯಾಹ್ನ ಊಟ ಮಾಡಿ ಮಲಗೋಕೆ ಸೀಟ್. ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಸ್ಪೀಕರ್ UT ಖಾದರ್ ಹಲವು ಸೌಲಭ್ಯಗಳನ್ನು ನೀಡಿದ್ದಾರೆ. ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ಬಳಿಕ ಆರೋಗ್ಯ ಕಾಪಾಡಲು ಫ್ರೂಟ್ಸ್. ಅಷ್ಟೇ ಅಲ್ಲ, ಅಗತ್ಯ ಬಿದ್ದಾಗೆಲ್ಲ ಟೀ, ಕಾಫಿ, ತಿಂಡಿ ಉಚಿತವಾಗಿ ಸಿಗುತ್ತಿದೆ. ಇದೀಗ ಇದರ ಪಾಲಿಗೆ ಮತ್ತೊಂದು ಸೇರ್ಪಡೆಯಾಗುತ್ತಿದೆ. ಹೌದು, ಮಧ್ಯಾಹ್ನದ ಊಟ ಮಾಡಿ ಮಲಗೋ ಅಭ್ಯಾಸ ಇರುವ ಶಾಸಕರಿಗೆ ಅನುಕೂಲ ಆಗಲಿ ಅಂತ ರಿಕ್ಲೈನರ್ ಸೀಟ್ ವ್ಯವಸ್ಥೆ ಮಾಡಲಾಗಿದೆ. ಕಳೆದ ಬಾರಿಯೇ 10ರಿಂದ 15 ರೀಕ್ಲೈನರ್ ಸೀಟ್ ಬಾಡಿಗೆಗೆ ಪಡೆಯಲಾಗಿತ್ತು. ಅದರ ಬಗ್ಗೆ ಮಾತಾಡಿದ ಸ್ಪೀಕರ್ ಖಾದರ್, ಶಾಸಕರು ಊಟ ಮಾಡಿದ ಬಳಿಕ ನಿದ್ದೆಯ ಅಭ್ಯಾಸ ಇದ್ದರೆ ತಮ್ಮ ರೂಮ್ಗೆ ಹೋಗಿ ಮಲಗ್ತಿದ್ರು. ಅದರ ಬದಲಾಗಿ ಸದನದ ಸಮಯ ಉಳಿಸಲು ಈ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು ಆಯಿತು, ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವರು. ನೀವು ಹೋಗಬೇಡಿ ಮಾರಿ, ಇಲ್ಲೇ